ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಜಾಮೀನು ಸಿಗ್ತಾ ಕಾವೇರಿಗೆ ಇಲ್ವಾ? ಕಾವೇರಿ ಕಂಬಿ ಎಣಿಸ್ಬೇಕಾಯ್ತಾ? ಫೈನಲಿ ಪೊಲೀಸರ ಕಸ್ಟಡಿಗೆ ಹೋಗಿದ್ಯಾಕೆ ಕಾವೇರಿ? ಮತ್ತೊಂದು ಕೇಸ್ ಕಾವೇರಿ ಮೇಲೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಬಂದಿರೋ ಖುಷಿ ಎಲ್ರಿಗೂ ಕೂಡ ಎಷ್ಟು ಖುಷಿ ಆಗ್ತದೆ ಅಂದರೆ, ಲಕ್ಷ್ಮಿ ಬದುಕು ಬಂದಿರುವುದು ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಂದ ಸರ್ವಜ್ಞ ಅನ್ನುವಷ್ಟರ ಮಟ್ಟಿಗೆ ವೈಷ್ಣುವಿಗೆ ಖುಷಿ ಆಗ್ತದೆ. ಅದರ ನಡುವೆ ಕೀರ್ತಿ ಕೂಡ ಬರ್ತಾಳೆ. ಕೀರ್ತಿನ ನೋಡಿ ಕೀರ್ತಿ ಅಂತೂ ಲಕ್ಷ್ಮಿನ ನೋಡ್ತಿದ್ದಾಗೆ, ಲಕ್ಷ್ಮಿ ನೀನು ಬಂದ್ಯಾ, ನಿನಗೋಸ್ಕರ ಕಾಯ್ತದೆ ಅಂತ ಹೇಳ್ತಿದ್ದಾರೆ. ನಂತರ ಇವ್ರು ಯಾರು ಕೂಡ ಒಳ್ಳೆಯವರಲ್ಲ, ನಾವು ಹೋಗೋಣ, ಅವರು ಸರಿ ಇಲ್ಲ ಅಂತ ತುಂಬ ಇನ್ನೋಸೆಂಟಾಗಿ ಮಗು ಥರ ಮಾತನಾಡ್ತಾ ಇದ್ರೆ ಎಲ್ರಿಗೂ ಡೌಟ್ ಬರ್ಬೋದು ಅಂತ ಯೋಚನೆ ಮಾಡಿದಂಥ ಸುಪ್ರೀತ್ ಅವರು, ನಾವು ಆಮೇಲೆ ಹೋಗೋಣ ಕೀರ್ತಿ, ಬಾ ಕುತ್ಕೋ, ಇಲ್ಲಿ ಕುತ್ಕೊಂಡಿರೋಣ, ಲಕ್ಷ್ಮಿಯಲ್ಲಿ ಇರ್ತಾಳೆ ಅಂತ ಹೇಳಿ ಕೂರಿಸ್ಕೋತಾರೆ. ನಂತರ ಇಲ್ಲಿ ಕೋರ್ಟ್ ಅಂತೂ ಹೇಗಾಗಿದೆ ಅಂದರೆ ನಿಜವಾಗ್ಲೂ ಮನೆ ಥರ ಆಗಿಬಿಟ್ಟಿದೆ. ಅಲ್ಲಿ ಜಡ್ಜಿದ್ದಾರೆ, ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಕಾವೇರಿ ಕಟಕಟೆಯಿಂದ ಹೊರಗಡೆ ಬಂದಿದ್ದಾರೆ. ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ದು ಕೂಡ ಜಡ್ಜ್ ಒಮ್ಮೆಲೆ ಎಲ್ಲರೂ ಕೂಡ ಡಿಸ್ಪೋಸ್ ಆಗಿ ಏನಿದು ಎಲ್ಲ ಕೂಡ ಸೇರಿಕೊಂಡು ಕಟಕಟೆ ಮೇಲೆ ಬನ್ನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಇಬ್ಬರು ಲಾಯರ್ ಕೂಡ ಬಂದಿದೆ, ಸಾರಿ ಅಂತ ಹೇಳಿ ಕ್ಷಮಾಪಣೆಯನ್ನು ಕೇಳ್ತಾರೆ ಜಡ್ಜ್ ಹತ್ರ ಕೂಡ. ತದನಂತರ ಇಲ್ಲಿ ಪಾರ್ಥಸಾರಥಿ ಅವರು ಕೂಡ ಸಾರಿ, ಯಾಕಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ತೀರು ಹೋಗಿ ಅವರು ಬದುಕು ಬರ್ತಾರೆ ಅಂದರೆ ನಿಜವಾಗ್ಲೂ ಅದು ಒಂದು ಎಮೋಷ್ನಲ್ ಅಲ್ಲ, ಅದು ಸರ್ಪ್ರೈಸ್. ಸತ್ತು ಹೋಗಿರೋರು ಬರ್ತಾರೆ ಅಂದರೆ ಹೇಗಾಗ್ಬೋದು? ಅದಕ್ಕೋಸ್ಕರ ಈ ರೀತಿ ಎಲ್ಲರೂ ಕೂಡ ಮೈ ಮರೆತುಬಿಟ್ರು, ದಯವಿಟ್ಟು ಕ್ಷಮಿಸಿ ಸ್ವಾಮಿಗಳೇ ಅಂತ ಹೇಳಿ ಕ್ಷಮೆಯನ್ನು ಕೂಡ ಪಾರ್ಥಸಾರಥಿಯವರು ಕೇಳ್ತಾರೆ. ತದನಂತರ ಈ ಕಡೆ ಲಕ್ಷ್ಮಿಯವ್ರನ್ನ ಕಟಕಟೆ ಮೇಲೆ ಕರೆಸಬೇಕು ಅಂತ ಹೇಳಿ ಹೇಳ್ತಾ ಇದ್ದರೆ, ಈ ಕಡೆ ಲಕ್ಷ್ಮಿಯವ್ರನ್ನ ಕಟಕಟೆ ಮೇಲೆ ಕರೆಸೋದಕ್ಕೆ ಜಡ್ಜ್ ಕೂಡ ಒಪ್ಕೋತಾರೆ. ಬಟ್ ಇಲ್ಲಿ ಜಡ್ಜ್ ನಿಜವಾಗ್ಲೂ ನಿನ್ನ ಮೇಲೆ ಕೊಲೆ ಪ್ರಯತ್ನ ಆಗಿದ್ದು ನಿಜಾನಮ್ಮ ಅಂತ ಕೇಳ್ತಿದ್ದಾರೆ. ಜೊತೆಗೆ ನಿನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ಯಾರು, ನೀವು ಏನು ಹೇಳ್ತಿದ್ರು ಅದು ನಿಜಾನ? ಇಲ್ಲಿ ನಿಂತ್ಕೊಂಡಿದ್ದ ಈಗ ತಾನೇ ಸೌಧಾಮಿನಿಯವರು ಈ ಒಂದು ಕೊಲೆನ ಮಾಡಿದ್ದು ಕೀರ್ತಿ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ನೀನು ಬದುಕು ಬಂದಿದ್ಯಾ, ಹಾಗಿದ್ರೆ ನಿನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿಜಾನ? ಅಟ್ಯಾಕ್ ಮಾಡಿದ್ಯಾರು, ಏನು ಎಂತು ಅಂತ ಹೇಳಿ ಎಲ್ಲ ಪ್ರಶ್ನೆಗಳನ್ನ ಕೂಡ ಜಡ್ಜ್ ಕೇಳ್ತಿದ್ದಾರೆ. ಜಡ್ಜ್ ಪ್ರಶ್ನೆಗಳನ್ನ ಕೇಳ್ತಿದ್ದಾಗೆ ಲಕ್ಷ್ಮಿ ಹೌದು ಅಂತ ಹೇಳಿ ಒಪ್ಕೋತಿದ್ದಾರೆ. ಈ ಕಡೆ ಕಾವೇರಿಯವರಂತೂ, ಬೇಡ ಲಕ್ಷ್ಮಿ, ದಯವಿಟ್ಟು ನನ್ನನ್ನು ಒಳಗಿಸ್ಬೇಡ, ಖಂಡಿತವಾಗ್ಲೂ ಒಮ್ಮೆ ಕೀರ್ತಿ ಅನ್ನೋದನ್ನು ಹೇಳಿಬಿಡು, ಖಂಡಿತ ಆಮೇಲೆ ಎಲ್ಲ ಕೂಡ ನಾನು ನೋಡ್ಕೋತೀನಿ, ದಯವಿಟ್ಟು ನನ್ನ ಪುಟ್ಟನ ಒಂದು ಮುಂದೆ ನನ್ನನ್ನು ಸಣ್ಣವಳಾಗಿ ಮಾಡಬೇಡ, ನನ್ನ ಸೆಕ್ಸ್ ಹಾಕಿಸ್ಬೇಡ, ಬೇಕಿದ್ರೆ ಒಮ್ಮೆಲೆ ಕೊಂದುಬಿಡೋ ನನ್ನ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ರೆ, ಈ ಕಡೆ ಸುಪ್ರೀತ್ ಅವ್ರು ಎಲ್ಲರೂ ಕೂಡ ಹೇಳು ಲಕ್ಷ್ಮಿ, ಸತ್ಯವನ್ನು ಹೇಳು, ಎಲ್ರಿಗೂ ಕೂಡ ಗೊತ್ತಾಗಲಿ, ಈ ಅದಕ್ಕೆ ಮುಖವಾಡ ಅಂತ ಅನ್ಕೋತಿದ್ದಾರೆ. ಫೈನಲಿ ಇಲ್ಲಿ ಲಕ್ಷ್ಮಿ, ಹೌದು ನನ್ನ ಮೇಲೆ ಕೊಲೆ ಪ್ರಯತ್ನ ಆಗಿದ್ದು ನಿಜ, ಅದನ್ನು ಪ್ರಯತ್ನ ಮಾಡಿದ್ದು ಕೂಡ ನಿಜ, ಅದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿತ್ತು ಅಂತ ಹೇಳ್ತಾರೆ. ಹಾಗಿದ್ರೆ ನಿನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದು ಕೀರ್ತಿ ಅನ್ನೋ ಆಪಾದನೆ ಹಾಕ್ತಿದ್ದಾರೆ, ಹಾಗಿದ್ರೆ ಅವರೇನಾ ಮಾಡಿದ್ದು ಅಂತ ಕೇಳಿದಾಗ, ಇಲ್ಲ ಕೀರ್ತಿ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಯಾವುದೇ ರೀತಿ ಕೊಲೆ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದಾಗ, ಯಾರದು ಹೇಳಿ ಮಹಾಲಕ್ಷ್ಮಿ ಅವರೇ ಅಂತ ವೈಷ್ಣು ಕೂಡ ಅಲ್ಲಿಂದನೇ ಕೂಗಿ ಹೇಳ್ತಿದ್ದಾರೆ. ಈ ಕಡೆ ಅದು ಬೇರೆ ಯಾರು ಅಲ್ಲ, ನನ್ನ ಅತ್ತೆ ಕಾವೇರಿ ಕಶ್ಯಪ್ ಅಂತ ಹೇಳಿ ಫೈನಲಿ ಬೊಟ್ಟು ಮಾಡಿ ತೋರಿಸೇ ಬಿಡ್ತಾಳೆ. ತನ್ನ ಸಾವಿನ ಒಂದು ಸುಳಿಗೆ ಸಿಕ್ಕಿಸಿದ್ದಂತಹ ಕಾವೇರಿನ ಹಿಡಿದು ಹಾಕಿಸೇ ಬಿಡ್ತಾಳೆ. ಇದನ್ನು ನೋಡಿದ್ರೆ ಯಾರೂ ಕೂಡ ನಂಬೋಕೆ ರೆಡಿ ಇಲ್ಲ. ಇಲ್ಲಿ ಕೃಷ್ಣಕಾಂತ್ ಕೂಡ ಇಲ್ಲ. ಯಾಕೆ ಲಕ್ಷ್ಮಿ ಈ ರೀತಿ ಕಾವೇರಿ ವಿರುದ್ಧ ಸಂಚನ ಮಾಡ್ತಿದ್ದಾಳೆ, ಏನು ಮಾಡ್ತಿದ್ದಾರೆ, ಎಲ್ಲರೂ ಕೂಡ ನನ್ನ ಹೆಂಡತಿ ಮೇಲೆ ಯಾಕೆ ರೀತಿ ಗುಬೆ ಕೂರಿಸ್ತಿದ್ದಾರೆ ಅಂತ ಕೃಷ್ಣಕಾಂತ ಮಾತನಾಡ್ತಿದ್ರೆ, ಏನಣ್ಣ ಕಣ್ಣು ಮುಂದೆ ಲಕ್ಷ್ಮಿ ಅಷ್ಟೆಲ್ಲ ಸತ್ಯ ಹೇಳ್ತಾ ಇದ್ರು ಕೂಡ ಯಾಕೆ ರೀತಿ ವಾದ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಕೂಡ, ಇಲ್ಲ ನಮ್ಮಮ್ಮ ಇದನ್ನು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮಮ್ಮ ಅಂಥವ್ರಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿಯವರು ಕೂಡ, ಇಲ್ಲ ನಾನು ಮಾಡಿಲ್ಲ ಅಂತಲೇ ಹೇಳ್ತಿದ್ರೆ. ಈ ಕಡೆ ಸೌಧಾಮಿನಿಯವರು, ಈ ಕೇಸ್ಗೂ ಅದಕ್ಕೂ ಯಾವುದೇ ರೀತಿ ರಿಲೆವೆನ್ಸ್ ಇಲ್ಲ, ನಿಜ ಹೇಳಬೇಕು ಅಂದರೆ ಲಕ್ಷ್ಮಿಯವರು ತನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತಿರೋದಕ್ಕೂ ಇಲ್ಲಿ ನಡೀತಿರೋ ಕೀರ್ತಿ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಸೌಧಾಮಿನಿಯವರು ಕೂಡ. ಈ ಕಡೆ ಜಡ್ಜ್ ಕೂಡ, ಹೌದು ಇಲ್ಲಿ ಒಂದು ಕೀರ್ತಿ ಕೇಸ್ ನಡೀತದೆ, ಇದರಲ್ಲಿ ಹೇಗೆ ಲಕ್ಷ್ಮಿಯವರ ಒಂದು ಕೊಲೆ ಪ್ರಯತ್ನದ ಕೇಸ್ ಬರುತ್ತೆ ಅಂದಮೇಲೆ ಇದು ಬೇರೆ ರೀತಿಯಾಗಿ ಹೋಗಬೇಕಲ್ವ, ಬೇರೆ ಒಂದು ಕೇಸ್ ಫೈಲ್ ಆಗಬೇಕು, ಬೇರೆ ರೀತಿಯಾಗಿ ಮಗದೊಮ್ಮೆ ಇದು ಕೋರ್ಟಿಗೆ ಬರಬೇಕಾಗುತ್ತೆ, ಈ ಒಂದು ಕೇಸ್ಗೆ ಅದು ಲಿಂಕ್ ಆಗೋದಿಲ್ಲ. ಇಷ್ಟು ಅನುಭವ ಇದೆ ಪಾರ್ಥಸಾರಥಿಯವರೇ, ನಿಮಗೆ ಅಷ್ಟು ಕೂಡ ಅರ್ಥ ಆಗೋದಿಲ್ವಾ ಅಂತ ಹೇಳ್ತಿದ್ರೆ, ಅರ್ಥ ಆಗತ್ತೆ ನನಗೂ ಕೂಡ ಕೋರ್ಟ್ ಪ್ರೊಸೀಜರ್ಸ್ ಏನು ಅಂತ ಗೊತ್ತದ. ಆದರೆ ಇಲ್ಲಿ ಕೀರ್ತಿಯ ಒಂದು ಸಾವಿನ ಸಂಚಿನಲ್ಲಿ ಲಕ್ಷ್ಮಿಯ ಸಾವಿನ ಸಂಚು ಕೂಡ ತಳಕು ಹಾಕೊಂಡಿದೆ ಅನ್ನೋದು ನನ್ನ ಅಭಿಪ್ರಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವರ ಅಭಿಪ್ರಾಯ ಪಟ್ಟರು ಅನ್ನೋ ಮಾತ್ರಕ್ಕೆ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು, ಸಮಯ ವ್ಯರ್ಥ ಆಗುತ್ತೆ, ಕೋರ್ಟಿನ ಸಮಯ
ಇನ್ನಿಲ್ಲವಾಗಿ ವೇಸ್ಟ್ ಆಗ್ತದೆ ಅಂತ ಸೌದಾಮಿನಿ ವಾದ ಮಾಡ್ತಿದ್ದಾರೆ. ಆದರೆ ಖಂಡಿತವಾಗ್ಲೂ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿದೆ ನಾವು ಹೇಗೆ ನಿರ್ಧಾರ ಮಾಡೋಕ್ಕಾಗುತ್ತೆ, ಇದು ಕೀರ್ತಿ ಸಾವಿಗೆ ಸಂಬಂಧಪಟ್ಟಿದೆಯಾ ಇಲ್ವಾ ಅನ್ನೋದನ್ನು ಒಮ್ಮೆ ಅವ್ರ ಮಾತನ್ನು ಆಲಿಸಿದಾಗ ಮಾತ್ರ ತಾನೇ ಗೊತ್ತಾಗೋದು ಅಂತ ಇಲ್ಲಿ ಪಾರ್ಥಸಾರಥಿ ಹೇಳಿದಾಗ ಈ ಕಡೆ ಕೋರ್ಟ್ಗೂ ಕೂಡ ಸರಿ ಅನಿಸುತ್ತೆ. ಅದೇ ಕಾರಣಕ್ಕೆ ಜಡ್ಜ್ ಪ್ರೊಸೀಡ್ ಅಂತ ಹೇಳಿದ್ರೆ ಇತ್ತ ಕಡೆ ಸೌದಾಮಿನಿಯವರು ಇಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂದಾಗ ಈ ಕೋರ್ಟ್ ಏನು ಮಾಡಬೇಕು ಏನು ಬಿಡಬೇಕು, ನಾನು ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ, ನಿಮ್ಮಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ಸೌದಾಮಿನಿ ಅವರೇ, ಪ್ಲೀಸ್ ಡೌನ್ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಲಕ್ಷ್ಮಿಗೆ ಅವಕಾಶ ಸಿಗತ್ತೆ. ಈ ಕಡೆ ಲಕ್ಷ್ಮಿ ನಡೆದ ಎಲ್ಲವನ್ನ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ. ಅವತ್ತು ಏನಾಯಿತು ಅಂತ ಜಡ್ಜ್ ಕೇಳೋದಕ್ಕೆ, ಅವತ್ತು ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿಜ, ಆದರೆ ದೇವ್ರ ದಯೆ ನಾನವತ್ತು ಸಾಯಲಿಲ್ಲ. ಆದರೆ ನನ್ನ ಅತ್ತೆ ನನ್ನ ಮೇಲೆ ಪ್ಲಾನ್ ಮಾಡಿ ನನ್ನ ಕೊಲ್ಲಬೇಕು ಅನ್ನೋ ಪ್ಲ್ಯಾನನ್ನು ಮಾಡಿದ್ದು ನಿಜ. ನನ್ನ ಮತ್ತು ಕೀರ್ತಿ ಇಬ್ಬರ ಒಂದು ಕಿಡ್ಡಪ್ ಆಗುತ್ತೆ. ಆ ಕಿಡ್ಡಪ್ ಯಾರು ಮಾಡಿದ್ದು ಅನ್ನೋದನ್ನು ಕೀರ್ತಿ ತಿಳ್ಕೊತಾರೆ. ತದನಂತರ ಕಾರಂಜಿ ಬೆಟ್ಟಕ್ಕೆ ನಮ್ಮನ್ನು ಕರೀತಾರೆ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಅತ್ತೆ ಇರ್ತಾರೆ, ಬಟ್ ಕೀರ್ತಿ ಇರುವುದಿಲ್ಲ. ಕೀರ್ತಿ ಎಲ್ಲೋದ್ಲು ಅಂದರೆ ಹೆದರ್ಕೊಂಡು ಓಡೋದ್ಲು ಅಂತ ಹೇಳ್ತಾರೆ. ಆ ಒಂದು ಶಾಕಲ್ಲಿ ಆ ಒಂದು ಪರಿಸ್ಥಿತಿ ಗಾಬರಿಲಿ ಹೇಳಿರ್ಬೋದು ಅಂತ ನಾವು ಅನ್ಕೋತೀವಿ. ನಿಜವಾಗ್ಲೂ ನಾನು ಸ್ವಲ್ಪ ಸಮಯ ಕೀರ್ತಿ ಸಾವಿನಿಂದ ಡಿಪ್ರೆಷನ್ ಆಗಿದ್ದು ಖಂಡಿತ ನಿಜ. ಅದೇ ರೀತಿ ನಮ್ಮ ಅತ್ತೆ ಹೆದರದಿದ್ದು ಅಷ್ಟೇ ನಿಜವಾಗಿರುತ್ತೆ. ಆದರೆ ಇದು ಎಲ್ಲದಕ್ಕೂ ಕೂಡ ನನಗೆ ಕ್ಲಾರಿಟಿ ಸಿಕ್ಕಿದ್ದು ಬೆಟ್ಟದ ಮೇಲಿನ ಮಹಾದೇವಯ್ಯ ನಮ್ಮ ಮನೆಗೆ ಬಂದಾಗ. ನಮ್ಮ ಮನೆಗೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಬಂದಾಗ ಅವ್ರು ನನಗೆ ಒಂದು ಕ್ಯಾಮ್ರಾ ಕೊಟ್ಟಿದ್ರು. ಆ ಒಂದು ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು. ಅದರಲ್ಲಿ ಕೀರ್ತಿನ ನನ್ನ ಅತ್ತೆ ಬೆಟ್ಟದಿಂದ ತಳ್ಳಿದ್ರು, ಅದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಇದು ಎಲ್ಲವೂ ಕೂಡ ಸುಳ್ಳು, ಎಲ್ಲರೂ ಕೂಡ ಇದೇ ಒಂದು ಕುಕ್ಟಪ್ ಸ್ಟೋರಿನ ಹೇಳ್ತಿದ್ದಾರೆ, ಎಲ್ಲರೂ ಬಂದಿದೆ ಇದೇ ಕಂತೆ ಪುರಾಣನ ಹೇಳ್ತಿದ್ದಾರೆ, ಇದರಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ, ಎಲ್ಲ ಕೂಡ ಸುಳ್ಳು. ನಮ್ಮ ಒಂದು ಕ್ಲೈಂಟ್ನ ವಿರುದ್ಧ ಈ ರೀತಿ ಒಂದು ಬಲಿಯನ್ನು ಹೆಣೆದು ನಮ್ಮ ಕ್ಲೈಂಟನ್ನು ಸಿಕ್ಸಾಕೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸೌದಾಮಿನಿ, ಇಲ್ಲ ನಾನು ಹೇಳ್ತಿರೋದು ಖಂಡಿತ ನಿಜ. ನಂತರ ಕೀರ್ತಿನ ಕೊಂದ ನಂತರ ನನ್ನನ್ನು ಕೂಡ ಕೊಲ್ಲೋ ಪ್ರಯತ್ನಕ್ಕೆ ಮುಂದಾದರು. ಅದೇ ಕಾರಣಕ್ಕೆ ನನ್ನನ್ನು ರಿಹ್ಯಾಬಿಟೇಷನ್ ಸೆಂಟರ್ಗೆ ಕಳಿಸಿದ್ರು. ಅಲ್ಲಿ ನನ್ನನ್ನು ಕೊಲ್ಲಬೇಕು ಅಂತ ಗಿರಿಜವ್ರನ್ನ ಅಪಾಯಿಂಟ್ ಮಾಡಿದರು. ಆಗ ನನಗೆ ಗಿರಿಜವ್ರ ಸಿಕ್ಕಿಬಿದ್ರು ನನ್ನ ಕೈಗೆ. ಅವರು ಸತ್ಯನ ಒಪ್ಕೊಂಡ್ರು ಅಂದಾಗ ಈಗಲೂ ಕೂಡ ಬಂದು ಸತ್ಯ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ ಸೌದಾಮಿನಿಯವರು. ನನ್ನ ಮುಂದೆ ಸತ್ಯ ಒಪ್ಕೊಂಡ್ರು, ಬಟ್ ಯಾರ ಮುಂದೆ ಕೂಡ ಸತ್ಯ ಒಪ್ಕೊಳ್ಳಿಲ್ಲ ಅಂದಾಗ, ಹಾಗಿದ್ರೆ ಯಾರ ಮುಂದೆ ಸತ್ಯ ಒಪ್ಕೊಳ್ಳಿಲ್ಲ? ಕ್ಯಾಮ್ರಾದಲ್ಲಿರೋ ವಿಡಿಯೋ ನಿಮಗೆ ಮಾತ್ರ ಕಾಣಿಸುತ್ತೆ, ಅದೇ ರೀತಿ ನಿಮಗೆ ಮಾತ್ರ ಗಿರಿಜ ಅವರು ಹೇಳ್ತಾರೆ ಅಂತ ಹೇಳಿದ್ದೆ. ಈ ಕಡೆ ಜಡ್ಜ್ ಹತ್ರ ಪೊಲೀಸವರು ಯಾವುದೇ ರೀತಿಲೂ ಕ್ಯಾಮ್ರಾದಲ್ಲಿ ಯಾವುದೇ ರೀತಿ ಸಂಬಂಧಪಟ್ಟ ವಿಡಿಯೋ ಇಲ್ಲ ಅಂತ ಹೇಳ್ತಾರೆ. ಆ ವಿಡಿಯೋ ಎಲ್ಲರೂ ಕ್ಯಾಮ್ರಾ ಅಂತಿದ್ದಾರೆ. ಕ್ಯಾಮ್ರಾನೇ ಇಲ್ಲ, ಕ್ಯಾಮ್ರಾದಲ್ಲಿ ವಿಡಿಯೋನೇ ಇಲ್ಲ, ಕಾಣದೇ ಇರೋ ಸಾಕ್ಷಿನ ಇಟ್ಕೊಂಡು ಇಷ್ಟೆಲ್ಲ ವಾದದ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂತ ಸೌದಾಮಿನಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಕೀರ್ತಿಯನ್ನು ಬಿಟ್ಟು ನನ್ನನ್ನು ಕೊಲ್ಲೋಕ್ಕೆ ಮುಂದಾಗಿದ್ದು ಫ್ಲಾಪ್ ಆದ ನಂತರ ಅವರು ನನ್ನನ್ನು ರಾವಣ ದಹನದ ದಿನ ಪ್ಲಾನ್ ಮಾಡಿ ನನ್ನನ್ನು ಸುಟ್ಟು ಹಾಕಬೇಕು ಅಂತ ಅಂದ್ಕೊಂಡ್ರು. ಆದರೆ ನಾನು ಫೈನಲಿ ಬಚಾವಾದ ಅಂತ ಹೇಳಿ ಲಕ್ಷ್ಮಿ ತನ್ನೆಲ್ಲ ಸತ್ಯವನ್ನು ಸ್ಫೋಟಿಸ್ತಾಳೆ. ಒಂದು ಸತ್ಯವನ್ನು ಕೇಳಿದ್ದೆ ಶಾಕ್ ಆಗ್ತಿದ್ದಾರೆ ಎಲ್ಲರೂ ಕೂಡ. ಇದು ಬೇಕಾಗಿತ್ತಾ ಅಂತ ಹೇಳಿ ಇಲ್ಲಿ ಅಜ್ಜಿ ಅನ್ಕೋತಾ ಇದ್ರೆ, ಈ ಕಡೆ ಕಾವೇರಿ ನನ್ನ ಕತೆ ಮುಗೀತು ಅಂತ ಅನ್ಕೋತಿದ್ದಾರೆ. ಆದರೆ ಇದರ ನಡುವೆ ಗಿರಿಜವರು ಸಾಕ್ಷಿ ಹೇಳೋಕೆ ಬರ್ತಾರ ಅಂತ ಕೇಳ್ತಿದ್ದಾಗ ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಲಕ್ಷ್ಮಿಗೆ. ಬಿಕಾಸ್ ಗಿರಿಜಾ ಬಂದು ಸಾಕ್ಷಿ ಹೇಳ್ತಾಳೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಈ ಕಡೆ ಕಾವೇರಿಗೆ ತುಂಬ ಚೆನ್ನಾಗಿ ಗೊತ್ತು, ಕೈ ತುಂಬ ದುಡ್ಡು ಕೊಟ್ಟಿದ್ದೇನೆ, ಖಂಡಿತ ಅವಳು ಸಿಗೋದಿಲ್ಲ, ಸಿಕ್ಕರು ಇಲ್ಲಿಗೆ ಬಂದರೂ ನನ್ನ ವಿರುದ್ಧ ಸಾಕ್ಷಿ ಹೇಳುವುದಿಲ್ಲ. ನೋಡಿದ್ಯಾ ಲಕ್ಷ್ಮಿ, ನೀನು ಹೆಣದ ಬಲಿಯಲ್ಲಿ ನೀನೇ ಸಿಕ್ಬಿದ್ದಿದ್ಯಾ ಅಂತ ಫುಲ್ ಖುಷಿ ಆಗ್ತದಾರ. ನಂತರ ಇಲ್ಲಿ ಗಿರಿಜಾ ಬಂದು ಸಾಕ್ಷಿ ಹೇಳಬೇಕಾಗುತ್ತೆ, ಇಲ್ಲಾಂದರೆ ಈ ತಳ ಬುಡಕ್ಕೆ ಅರ್ಥನೇ ಇಲ್ಲ, ಏನಿದು ಅಂತ ಸೌದಾಮಿನಿಯವರು ಕೇಳ್ತಿದ್ರೆ ಈ ಕಡೆ ಲಾಯರ್ ಕೂಡ ಖಂಡಿತವಾಗ್ಲೂ ಗಿರಿಜಾ ಅವರು ಬಂದು ಸಾಕ್ಷಿ ಹೇಳ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ್ದೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ, ಏನದು ಇಷ್ಟು ಖಡಕ್ಕಾಗಿ ಹೇಳ್ತಿದಾರಲ್ಲ ಅಂತ ಕಾವೇರಿ ಕೂಡ ಅನ್ಕೋತಿದ್ದಾರೆ. ಈ ಕಡೆ ಏನಿದು ಅನುಮಾನದಿಂದ ಹೇಳ್ತಿರುವಾಗಿದೆ ಅಂತ ಜಡ್ಜ್ ಕೂಡ ಹೇಳ್ತಿದ್ದಾರೆ. 200% ಗಿರಿಜಾ ಅವರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಸರಿ ಆಯಿತು, ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಇನ್ವೆಸ್ಟಿಗೇಷನ್ನ ಮಾಡಿ FIRನ ದಾಖಲು ಮಾಡಿ ಚಾರ್ಜ್ ಶೀಟನ್ನು ರೆಡಿ ಮಾಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ಕೊಡ್ತಾರೆ. ಲಕ್ಷ್ಮಿ ಕೇಸನ್ನು ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಜೊತೆಗೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕಾವೇರಿಯವರು ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ರಿಲೀಸ್ ಮಾಡಲಿಕ್ಕಾಗೋದಿಲ್ಲ ಅಂತಾರೆ. ಆದರೆ ನಮ್ಮ ಒಂದು ಕಕ್ಷಿದಾರರೇ ಆರೋಗ್ಯ ಸರಿ ಇಲ್ಲ, ಅದಕ್ಕೋಸ್ಕರ ಅವ್ರಿಗೆ ಜಾಮೀನು ಕೊಡಬೇಕು ಅಂತ ಕೇಳ್ಕೊತೀನಿ ಅಂತ ಸೌದಾಮಿನಿ ಅವರು ಹೇಳೋದಕ್ಕೆ, ಇದು ಅಟೆಂಪ್ಟ್ ಟು ಮರ್ಡರ್, ಇವ್ರನ್ನ ಬಿಟ್ಟರೆ ಸಾಕ್ಷಿ ನಾಶ ಮಾಡುವುದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಹೊರಗಡೆ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಜಾಮೀನನ್ನು ಕ್ಯಾನ್ಸಲ್ ಮಾಡ್ತಾರೆ. ಫೈನಲಿ ಜಾಮೀನು ಮಂಜೂರು ಆಗೋದಿಲ್ಲ ಕಾವೇರಿಗೆ. ಫೈನಲಿ ಮಗದೊಮ್ಮೆ ಜೈಲಿ ವಾಸಕ್ಕೆ ಹೋಗಬೇಕಾಗಿದೆ, ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗಿದೆ. ಫೈನಲಿ ಲಕ್ಷ್ಮಿಯ ಒಂದು ಲಕ್ಷ್ಮಿಯ ಸಾವಿನ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ. ಹಾಗಿದ್ರೆ ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಸತ್ಯಗಳು ಬಾಯಿ ತರ್ಕೊಂಡು ಓಪನ್ ಆಗಬಹುದು, ಅದ್ರ ಒಳಗಡೆ ಇನ್ಯಾವ ಸತ್ಯ ಓಪನ್ ಆಗಬಹುದು. ಜೊತೆಗೆ ಗಿರಿಜವರು ಬರ್ತಾರ, ಇಲ್ಲಿ ಲಾಯರ್ ಕೊಟ್ಟ ಏಟು ಕಾವೇರಿಗೆ ಸಖತ್ತಾಗೆ ಬೀಸಿದೆ ಅಂತ ಹೇಳ್ಬಹುದು. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮತ್ತು ಲಾಯರ್ ಎಲ್ಲರೂ ಕೂಡ ಸೇರಿಕೊಂಡೆ ಬೀಸಿದ ಬಾಣಕ್ಕೆ ಇಲ್ಲಿ ಕಾವೇರಿ ಲಾಕ್ ಆಗಿದೆ, ಮಗದೊಮ್ಮೆ ಜೈಲು ಹಕ್ಕಿ ಆಗ್ತಿದ್ದಾರೆ.
ಹಾಗಿದ್ರೆ ಏನಾಗತ್ತೆ ಮುಂದೆ, ಎತ್ತ ಸಾಗತ್ತೆ ಇನ್ವೆಸ್ಟಿಗೇಷನ್, ತನಿಖೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಈಚೆಗೆ ಬೀಚ್ ಮಾಡೋದನ್ನು ಮರಿಬೇಡಿ.